ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಕ್ಷಿತಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಇವತ್ತು ಪ್ರೋಟೀನ್ ರಿಚ್ ಫುಡ್ ಅಂತಲೇ ಹೇಳ್ಬೋದು, ಸೋಯಾ ಚಂಕ್ಸ್ ಕರಿ. ಸೊ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ಲಿಕ್ಕೆ ನಾನಿವತ್ತು ಬಂದಿದ್ದೀನಿ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಸೋಯಾಬೀನ್ 100 ಗ್ರಾಮ್ಸ್ ಅಷ್ಟು ತೊಗೊಂಡಿದ್ದೀನಿ, ಕಲ್ಲು ಹೂವು, ಒಂದು 4 ಲವಂಗ, ಪಲಾವ್ ಎಲೆ, ಸಣ್ಣದಾಗಿ ಸ್ಲೈಸ್ ಮಾಡಿರೋ ಈರುಳ್ಳಿ, ಕಸ್ತೂರಿ ಮೇಥಿ, 1 ಬೌಲ್ ಆಯಿಲ್, 2 ಟೊಮೆಟೊ, 2 ಈರುಳ್ಳಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸೋಂಪು, 1 ಸ್ಪೂನ್ ಮೆಣಸು, 1-2 ಸ್ಪೂನಷ್ಟು ಗೋಡಂಬಿ, 1-2 ಸ್ಪೂನಷ್ಟು ಕಡಲೆ, ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು, 2 ಸ್ಪೂನ್ಸ್ ಚಿಲ್ಲಿ ಪೌಡರ್, 2 ಸ್ಪೂನ್ಸ್ ಕೊರಿಯಾಂಡರ್ ಪೌಡರ್. ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಮೆಣಸುಕಾಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು 1 ಸ್ಪೂನ್ ಜೀರಿಗೆ, ನೆಕ್ಸ್ಟು 1 ಸ್ಪೂನ್ ಸೋಂಪು. ಸೊ ಎಲ್ಲ ಚಿಟಪಟ ಅನ್ನತ್ತೆ, ಸ್ವಲ್ಪ ಹುಷಾರಾಗಿ ಹುರ್ಕೊಬೇಕು. ಸೊ ನೆಕ್ಸ್ಟು 2 ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅದು ಲೈಟಾಗಿ ಫ್ರೈ ಆದಮೇಲೆ 2 ಟೊಮ್ಯಾಟೊ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ, 2 ಸ್ಪೂನಷ್ಟು ಹುರ್ಗಡ್ಲೆ, 2 ಸ್ಪೂನಷ್ಟು ಗೋಡಂಬಿ. ಇದಿಷ್ಟನ್ನು ಚೆನ್ನಾಗಿ ಹುರ್ಕೊಂಡು ಅದು ರೂಮ್ ಟೆಂಪರೇಚರಿಗೆ ಬರೋವರೆಗೂ ಬಿಡಬೇಕು. ಸೊ ನೆಕ್ಸ್ಟ್ ನಾವು ಸೋಯಾಬೀನ್ನ ನೀಟಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಹಾಟ್ ವಾಟರ್ನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಚೆನ್ನಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ಅದನ್ನು ನೀಟಾಗಿ ಕೈಯಿಂದ ಸ್ಕ್ವೀಸ್ ಮಾಡಿ ಎಲ್ಲ ವಾಟರ್ನ ತಕ್ಕೊಳ್ಬೇಕು. ಸೊ ಈ ಥರ ತಕ್ಕೊಳ್ಬೇಕು. ಸೊ ನೆಕ್ಸ್ಟು ಅದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ಕ್ವೀಸ್ ಮಾಡಿಟ್ಕೊಂಡಿರೋ ಸೋಯಾ ಚಂಕ್ಸ್ನ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಇದು ಲೈಟಾಗಿ ಫ್ರೈ ಆದಮೇಲೆ ತೆಗೆದಿಟ್ಕೊಳ್ಳೋಣ. ಸೊ ನೆಕ್ಸ್ಟು ಒಂದು ಜಾರ್ಗೆ ಆವಾಗಲೇ ಹುರಿದಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಸ್ಪೂನಷ್ಟು ಚಿಲ್ಲಿ ಪೌಡರ್, 2 ಸ್ಪೂನಷ್ಟು ಕೊರಿಯಾಂಡರ್ ಪೌಡರ್. ಸೊ ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಫೈನ್ ಪೇಸ್ಟಾಗಿ ಮಾಡ್ಕೊಂಡು ಬರೋಣ. ಸೊ ಇದಿವಾಗ ಗ್ರೈಂಡ್ ಮಾಡಾಗಿದೆ. ಸೊ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಸೊ ನೆಕ್ಸ್ಟು ಒಂದು ಬಾಣಲಿಗೆ ಆಯಿಲ್ ಹಾಕ್ಕೊಳ್ಳೋಣ. 1 ಈರುಳ್ಳಿ ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ತಗೊಂಡಿದ್ದೀವಿ. ಸೊ ಲೈಟ್ ಬ್ರೌನ್ ಆಗಬೇಕು, ಅಷ್ಟು ಹುರ್ಕೊಂಡ್ರೆ ಸಾಕು. ಸೊ ನೆಕ್ಸ್ಟು ಕಲ್ಲು, ಲವಂಗ, ಪಲಾವ್ ಎಲೆ, ಕಸ್ತೂರಿ ಮೇಥಿ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಅದೆಲ್ಲ ಫ್ರೈ ಆದಮೇಲೆ ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಆ್ಯಡ್ ಮಾಡ್ಕೊಬೇಕು. ಸೊ ಜಾರಲ್ಲಿ ಇನ್ನೂ ಮಸಾಲೆ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸೊ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ತುಂಬ ಗಟ್ಟಿ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಳ್ಬೋದು. ಸೊ ನಾನಿವಾಗ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಸೊ ಚೆನ್ನಾಗಿ
ಕುದಿ ಬರಬೇಕು. ಕುದಿ ಬಂದಾದಮೇಲೆ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಸೋಯಾ ಚಂಕ್ಸ್, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಲಾಸ್ಟಿಗೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋ ಸೋಯಾ ಚಂಕ್ಸ್ ಕರಿ ರೆಡಿ. ಸೊ ಮಟನ್ ಬದಲಿಗೆ ಬೆಸ್ಟ್ ಕರಿ ಅಂತಲೇ ಹೇಳ್ಬೋದು. ಸೊ ಇವತ್ತು ಸೋಯಾ ಚಂಕ್ಸ್ ಕರಿ ನಾನು ಮಾಡಿರೋ ಶೈಲಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ಡಿಫ್ರೆಂಟ್ ವೆರೈಟೀಸ್ನ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಲ್ವಾ? ಥ್ಯಾಂಕ್ ಯು.